ಎಂಕಂಚಿ ಶಾಲಾ ವಿದ್ಯಾರ್ಥಿನಿ ರೂಪಾ ಒಡೆಯರ ರಾಜ್ಯ ಮಟ್ಟಕ್ಕೆ ಆಯ್ಕೆ. ವಿಜಯಪುರದ ಸೆಂಟ್ ಜೋಸೆಫ್ ಪ್ರೌಢಶಾಲೆ ನಡೆದ ಜಿಲ್ಲಾ ಮಟ್ಟದ ಯುವ ಸಂಸತ್ ಸ್ಪರ್ಧೆಯಲ್ಲಿ ಕೆಪಿಎಸ್ ಎಂಕಂಚಿ ಶಾಲಾ ವಿದ್ಯಾರ್ಥಿನಿ ರೂಪಾ ಒಡೆಯರ್ ಪ್ರಥಮ ಸ್ಥಾನ ಪಡೆದು ಸತತವಾಗಿ ರಾಜ್ಯ ಮಟ್ಟಕ್ಕೆ ಆಯ್ಕೆಯಾಗಿದ್ದಾಳೆ. ಇದು ಈ ಶಾಲೆಯ ಹ್ಯಾಟ್ರಿಕ್ ಸಾಧನೆ ಎಂದು ಹೇಳಲಾಗಿದೆ. ಇವರ ಸಾಧನೆಗೆ ಶಾಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರ ಕಾರ್ಯಾಲಯದ ಸಮಾಜ ವಿಜ್ಞಾನ ವಿಷಯ ಪರಿವೀಕ್ಷಕರಾದ ಶ್ರೀಮತಿ ಶೈಲಾ ಹಳೆಮನಿ ಆ ವಿದ್ಯಾರ್ಥಿಯನ್ನು ಅಭಿನಂದಿಸಿದ್ದಾರೆ. ಮಾರ್ಗದರ್ಶಿ ಶಿಕ್ಷಕರು ಹಾಗೂ ಮತದಾರರ ಸಾಕ್ಷರತಾ ಸಂಘದ ಸಂಚಾಲಕರು ಆದ ಶ್ರೀ ಅರ್ಜುನ್ ಮಲ್ಲೆವಾಡಿ, ಶಾಲೆಯ ಉಪಪ್ರಾಚಾರ್ಯರಾದ ಜಿಎಂ ಗುಡಿಮನಿ, ಹಿರಿಯ ಶಿಕ್ಷಕರಾದ ವಿಎಸ್ ಪಾಟೀಲ್, ಶಿಕ್ಷಕ ಸಿಬ್ಬಂದಿಯವರಾದ ಶ್ರೀಶೈಲ್ ಕಂಬಾರ, ಬಸವರಾಜ್ ಹೂಗಾರ್, ಗೊಲ್ಲಾಳಪ್ಪ ಗಸರ್, ವಿಜಯ್ ಕುಮಾರ್ ಸಜ್ಜನ್, ಶಿವಕುಮಾರ್ ಕಲ್ಲೂರ್, ಎನ್ ಬೀರದಾರ್, ಯಲ್ಲಪ್ಪ ಎಂಕೆ, ಶಿವಾನಂದ್ ಪುದ್ದಾರ್ ಮುಂತಾದವರು ವಿದ್ಯಾರ್ಥಿನಿಯನ್ನು ಅಭಿನಂದಿಸಿ ಹಾರೈಸಿದ್ದಾರೆ. ಹಾಗೂ ವಿವಿಧ ತಾಲೂಕುಗಳಿಂದ ಬಂದಿರತಕ್ಕಂಥ ಉತ್ತಮ ಸಂಸದೀಯ ಫೋಟೋ ಆಗಬೇಕು ಅಂತೇಳಿ ಆಶಾಭಾವನೆಯಾಗಿ ಬಂದಿರತಕ್ಕಂಥ ಎಲ್ಲ ತಂಡದ ಸದಸ್ಯರೇ ಹಾಗೂ ನಮ್ಮ ಶಿಕ್ಷಕರು. ಇಲ್ಲಿ ನಾನೇನೋ ಭಾಷಣ ಅಂತ ಏನು ಮಾಡಲ್ಲ, ಅದರ ಕೆಲವೊಂದಿಷ್ಟು ನಿಯಮಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಈಗಾಗಲೇ ನಾನು ವಿಜಯಪುರ ಜಿಲ್ಲೆಯನ್ನ 2 ಬಾರಿಗೆ ಸತತವಾಗಿ ನಾನು ರಾಜ್ಯ ಹಂತಕ್ಕೆ ಕೊಂಡೊಯ್ದಿರ್ತಕ್ಕಂಥ ಹೆಮ್ಮೆ ನನಗಿದೆ, ನನ್ನ ಶಾಲೆಗಿದೆ, ನಮ್ಮ ವಿದ್ಯಾರ್ಥಿಗಳಿಗೆ ಹಾಗೂ ನಮ್ಮ ಶಿಕ್ಷಕರಿಗೆ. ಅಲ್ಲಿ ಯಾವ ರೀತಿಯಾದಂಥ ಒಂದು ಸ್ಪರ್ಧೆ ಇರ್ತದೆ ಅಂತಕ್ಕಂಥದ್ದನ್ನು ಒಂದಿಷ್ಟು ಹಂಚ್ಕೊಳ್ಳಿಕ್ಕೆ ಬಯಸ್ತೇನೆ. ಇಲ್ಲಿ ಬಹುಶಃ ತಾವೆಲ್ಲರೂ ಕೂಡ ಈಗಾಗಲೇ ಅಧಿವೇಶನ ಹೇಗೆ ನಡೆಯುತ್ತೆ ಮತ್ತು ಯಾವ ರೀತಿಯಾದಂಥ ಕಾರ್ಯಕಲಾಪಗಳಲ್ಲಿ ವಿರೋಧ ಪಕ್ಷ ಮತ್ತು ಆಡಳಿತ ಪಕ್ಷದವರು ಅಲ್ಲಿ ನಡೆದುಕೊಳ್ತಾರೆ ಅಂತಕ್ಕಂಥದ್ದನ್ನು ನಾವು ಒಂದು ಅಣುಕು ಸಂಸತ್ತಿನ ಮಾದರಿಯಲ್ಲಿ ನಾವು ನಡೆಸ್ತಾ ಇದ್ದೀವಿ. ಈ ಅಣುಕು ಸಂಸತ್ ಅಂತಂದ್ರೆ ಅಲ್ಲಿ ನಮ್ಮ ನಾಯಕರುಗಳು, ನಮ್ಮ ಜನಪ್ರತಿನಿಧಿಗಳು ಯಾವ ರೀತಿಯಾಗಿ ಮಾಡ್ತಾರೆ ಅದು ಹೀಗೆ ನಾವು ನಡೆಸ್ತಾ ಇದ್ದೀವಿ. ಆದ್ರೆ ಅದು ಹಾಗಾಗಬಾರದು. ಯಾಕಂದ್ರೆ ನಾವು ಮಾಡತಕ್ಕಂಥ ಈ ಕಲಾಪ, ನಾವು ಮಾಡತಕ್ಕಂಥ ಒಂದು ಸಂಸತ್ತಿನ ವಿಚಾರಗಳು ಆ ವಿಧಾನಸೌಧಗಳಿಗೆ ಕೂಡ ತಲುಪಬೇಕು. ಅದು ಇಲ್ಲಿ ಆಗ್ಬೇಕು. ಅವ್ರು ನಡೆಸಿದ್ದನ್ನ, ಅವ್ರು ಜಗಳಾಡಿದ್ದನ್ನ, ಅವ್ರು ಕಿತ್ತಾಟ ಮಾಡಿದ್ದನ್ನ